ಆತ್ಮೀಯ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಬಾದಾಮಿಯ ಐತಿಹಾಸಿಕ ಸ್ಥಳದ ಕಿರು ಪರಿಚಯವನ್ನು ಹೇಳಿದ್ದೇನೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯು ಒಂದು ಐತಿಹಾಸಿಕ ಸ್ಥಳವಾಗಿದ್ದು, ಭಾರತ ದೇಶದ ಇತಿಹಾಸದಲ್ಲಿಯೇ ಕರ್ನಾಟಕದ ಇತಿಹಾಸ ಬಾದಾಮಿಯು ಕೂಡ ಒಂದು ಐತಿಹಾಸಿಕ ಸ್ಥಳವಾಗಿದೆ. ಇಲ್ಲಿ ಕದಂಬ ರಾಜವಂಶದ ಅವನತಿಯ ನಂತರ ಚಾಲುಕ್ಯರು ಅಧಿಕಾರಕ್ಕೆ ಬಂದರು. ಚಾಲುಕ್ಯ ವಂಶವು ದಕ್ಷಿಣ ಮತ್ತು ಮಧ್ಯ ಭಾರತದ ಕೆಲವು ಭಾಗಗಳನ್ನು ನಿಯಂತ್ರಿಸಿತು. ಅವರು 6ನೇ ಮತ್ತು 12ನೇ ಶತಮಾನಗಳ ನಡುವೆ ಆಳಿದರು. ಈ ಅವಧಿಯಲ್ಲಿ ಅವರು 3 ಪ್ರತ್ಯೇಕ ರಾಜವಂಶಗಳಾಗಿ ಆಳಿದರು. ಬಾದಾಮಿ ಚಾಲುಕ್ಯರು ಕ್ರಿಸ್ತಶಕ 500ರಿಂದ 753, ಕಲ್ಯಾಣಿ ಚಾಲುಕ್ಯರು ಕ್ರಿಸ್ತಶಕ 624ರಿಂದ 1061, ವೆಂಗಿ ಚಾಲುಕ್ಯರು ಕ್ರಿಸ್ತಶಕ 957ರಿಂದ 1200. ಬಾದಾಮಿ ಚಾಲುಕ್ಯರು ಬಾದಾಮಿಯ ವಿಷಯಕ್ಕೆ ಬಂದರೆ, ಬಾದಾಮಿ ನಗರ ಒಂದು ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ವಾತಾಪಿ ಎಂದು ಕರೆಯಲ್ಪಡುವ ಇದು 2 ಶತಮಾನಗಳಿಗೂ ಹೆಚ್ಚು ಕಾಲ ರಾಜಧಾನಿಯಾಗಿ ಉಳಿಯಿತು. ಪುಲಕೇಶಿ ಮತ್ತು ಅವನ ಮಗ ಕೀರ್ತಿವರ್ಮನ ಬಾದಾಮಿಯ ಅಡಿಪಾಯವನ್ನು ಹಾಕಿದರು. ಪುಲಕೇಶಿ ದೇವಾಲಯಗಳು ಕಟ್ಟಡಗಳನ್ನು ನಿರ್ಮಿಸಿದನು. ಕೀರ್ತಿವರ್ಮನ ಸಹೋದರ ಮಂಗಳೇಶನು ಬಾದಾಮಿಯ ಪ್ರಸಿದ್ಧ ಮಹಾದೇವಾಲಯಗಳನ್ನು ನಿರ್ಮಿಸಿದರು. ಬಾದಾಮಿ ಚಾಲುಕ್ಯರ ಮತ್ತು ಪಲ್ಲವರ ವಿರುದ್ಧ ಯುದ್ಧ. ಪುಲಕೇಶಿ ಚಾಲುಕ್ಯ ಸಾಮ್ರಾಜ್ಯದ ಶ್ರೇಷ್ಠ ರಾಜ. ಅವನು ಕ್ರಿಸ್ತಶಕ 610ರಿಂದ 642ರವರೆಗೆ ಆಳಿದನು. ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರು ಅನೇಕ ಯುದ್ಧಗಳನ್ನು ಮಾಡಿದರು. ಪಲ್ಲವ ರಾಜ ಮಹೇಂದ್ರವರ್ಮನನ್ನು ಸೋಲಿಸಲು ಪುಲಕೇಶಿ ಮುಂದಾದನು. ನಂತರ ಅವನ ಮಗ ನರಸಿಂಹವರ್ಮನ ಸೋಲಿಗೆ ಸೇಡು ತೀರಿಸಿಕೊಂಡನು. ಅವನು ಬಾದಾಮಿಯನ್ನು ವಶಪಡಿಸಿಕೊಂಡನು ಮತ್ತು ಆ ದಾಳಿಯಲ್ಲಿ ಪುಲಕೇಶಿ ಸಾವನ್ನಪ್ಪಿದನು. ನಂತರ ನರಸಿಂಹವರ್ಮನ ಬಾದಾಮಿಯನ್ನು ಲೂಟಿ ಮಾಡಿ 13 ವರ್ಷ ಕಾಲ ಆಳಿದನು. ವಿಕ್ರಮಾದಿತ್ಯ ಅಂದರೆ ಪುಲಕೇಶಿಯ ಮಗ ಕೊನೆಗೂ ಬಾದಾಮಿಯನ್ನು ಪಲ್ಲವರಿಂದ ವಶಪಡಿಸಿಕೊಂಡನು. ಕೊನೆಗೂ ಬಾದಾಮಿಯಿಂದ ಪಲ್ಲವರನ್ನು ಓಡಿಸಲು ಮುಂದಾದನು. ಹೀಗೆ ನಗರಕ್ಕೆ ಕಳೆದು ಹೋದ ವೈಭವವನ್ನು ಮರಳಿ ತಂದನು. ಸುಮಾರು ದಶಕಗಳ ನಂತರ ಚಾಲುಕ್ಯ ರಾಜವಂಶವು ಮತ್ತೆ ಉತ್ತುಂಗಕ್ಕೇರಿತು. ಬಾದಾಮಿಯನ್ನು ನಂತರ ಆಳಿದವರು ವಿಜಯನಗರ ಸಾಮ್ರಾಜ್ಯ, ಬಿಜಾಪುರದ ಆದಿಲ್ಶಾಹಿಗಳು, ಸವಣೂರಿನ ನವಾಬರು, ಮರಾಠರು, ಹೈದರ್ ಅಲಿ ಮತ್ತು ಬ್ರಿಟಿಷರು. ಬಾದಾಮಿ ಶಿವ ಹಾಗೂ ವಿಷ್ಣುವಿನ ದೇವಾಲಯಗಳ ತವರು. ಗುಹಾಂತರ ಇಲ್ಲಿನ ಎಲ್ಲ ಮನೆಗಳಲ್ಲೂ ರಾರಾಜಿಸುತ್ತವೆ. ಬಾದಾಮಿಯು ಸುಂದರ ಪುಷ್ಕರಣಿ ಹಾಗೂ
ಮಣ್ಣಿನ ಬಣ್ಣದ ಬಳಪದ ಕಲ್ಲಿನ ಗುಡ್ಡಗಳ ನಡುವೆ ಇರುವ ಸುಂದರ ತಾಣ. ಇಲ್ಲಿ ನಡೆಯುವ ನಾಟಕ, ನೃತ್ಯ, ಸಂಗೀತೋತ್ಸವಗಳು ಉತ್ತರ ಕರ್ನಾಟಕದ ಕಲಾ ಶ್ರೀಮಂತಿಕೆಯನ್ನು ಬಿಂಬಿಸುತ್ತವೆ. ಸಂಸ್ಕೃತೋತ್ಸವ. ಪಟ್ಟದಕಲ್ಲು, ಐಹೊಳೆ, ಬಾದಾಮಿಯಲ್ಲಿ ಸಂಸ್ಕೃತಿ ಉತ್ಸವ. ದೇಶದ ಕಲಾವಿದರ ನೃತ್ಯ, ಸಂಗೀತವು ನೆರೆದ ಜನ ಸಮೂಹದ ಕಣ್ಮಣಿಗಳಿಗೆ ಹಬ್ಬ ತಂದಿತು. ಹಿಂದಿನ ಇತಿಹಾಸ ನೆನಪು. ಹಬ್ಬ. ಶಿಲ್ಪಕಲೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಗುಡಿಯ ಶಿಲ್ಪಕಲೆ ನೋಡಿ ಸವಿಯಬೇಕೆಂದರೆ ಬಹುಸುಂದರ ಶಿಲೆ. ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವಿವಿಧತೆ ಮೆರೆಯುವ ದಿವ್ಯ ನಯನ ಮನೋಹರ ಶಿಲ್ಪ ಸಂಸ್ಕೃತಿ. ಚಾಲುಕ್ಯರು. ಕನ್ನಡ ಕುಲ ದಕ್ಷಿಣಾಧಿಪತಿ. ಬಾದಾಮಿ ಚಾಲುಕ್ಯರು ಶೂರ, ಧೀರ, ಘನಮನ ಸಂಪನ್ನ ಪ್ರಜಾಪ್ರಿಯರು, ರಾಜರು, ವಾಣಿಜ್ಯ ಚರಿತ್ರೆಯಲ್ಲಿ ವಿಶಿಷ್ಟ ಇತಿಹಾಸ ನಿರ್ಮಾಪಕರು. ಗುಡ್ಡದ ಬದಿಯನ್ನು ಕೊರೆದು ನಿರ್ಮಿಸಿದ ಬಾದಾಮಿಯ ಗುಹಾಲಯಗಳು ವಿಶ್ವವಿಖ್ಯಾತವಾಗಿದೆ. ಈ ಗುಡ್ಡದ ಬುಡದಲ್ಲಿರುವ ಕೆರೆಯ ಪಶ್ಚಿಮ ತೀರದಲ್ಲಿ ಊರು ಹಬ್ಬಿದೆ. ಗುಡ್ಡದ ಮೇಲೆ ಕೋಟೆಯ ಚಾಲುಕ್ಯರ ಕಾಲದ ದೇವಾಲಯಗಳು, ಕಟ್ಟಡಗಳು ಇವೆ. ಕೆರೆಯ ಉತ್ತರದ ದಡದ ಮೇಲೆ ಬಂಡೆಯೊಂದರ ಮೇಲೆ ಕಪ್ಪೆಅರಪಟ್ಟಣ ಶಾಸನವನ್ನು ಕಾಣಬಹುದು. ಹತ್ತಿರದಲ್ಲೇ ಇನ್ನೊಂದು ಬಂಡೆಯ ಮೇಲೆ ಮುನಿಯಪ್ಪ ಶಾಸನವನ್ನು ಅಳಿಸಿ ಕೆತ್ತಲಾಗಿರುವ ಪಲ್ಲವ ನರಸಿಂಹವರ್ಮನ ಜಯಶಾಸನವನ್ನು ಕಾಣಬಹುದು. ಭಾರತೀಯ ದೇವಸ್ಥಾನ ನಿರ್ಮಾಣ ಕಲೆಯ ತೊಟ್ಟಿಲೇರಿದೆನಿಸಿರುವ ಐಹೊಳೆ, ಪಟ್ಟದಕಲ್ಲುಗಳು ಚಾಲುಕ್ಯರ ಪೂರ್ವ ರಾಜಧಾನಿಯಾಗಿರಬಹುದಾದ ಮಹಾಕೂಟವು ಬಾದಾಮಿಗೆ ಅನತಿ ದೂರದಲ್ಲಿ ಇವೆ. ಬಾದಾಮಿಯ ಶಿಲಾ ಕೆತ್ತನೆಯ ಗುಹಾ ದೇವಾಲಯಗಳು. ಒಟ್ಟಾರೆಯಾಗಿ ಬಾದಾಮಿಯ 4 ಬಂಡೆಗಳನ್ನು ಕೆತ್ತಿದ ಗುಹಾ ದೇವಾಲಯಗಳನ್ನು ಹೊಂದಿದೆ. ಗುಹೆಗಳು ಅದರ ಕಂಬಗಳು ಮತ್ತು ಕೆತ್ತನೆಗಳ ಮೇಲೆ ಸೊಗಸಾದ ವಿನ್ಯಾಸಗಳನ್ನು ಹೊಂದಿದೆ. ಗುಹೆ 1. 4 ಗುಹೆಗಳಲ್ಲಿ ಇದು ಅತ್ಯಂತ ಹಳೆಯ ಗುಹಾ ದೇವಾಲಯವಾಗಿದೆ. ಈ ದೇವಾಲಯವು ನಟರಾಜ ಎಂದು ಕರೆಯಲ್ಪಡುವ ನೃತ್ಯ ರೂಪದಲ್ಲಿರುವ ಶಿವನಿಗೆ ಸಮರ್ಪಿತವಾಗಿದೆ. ಗುಹೆ 2. ಈ ಗುಹೆ 1ನೇ ಗುಹೆಗಿಂತ ಚಿಕ್ಕದಾಗಿದ್ದು 66 ಮೆಟ್ಟಿಲುಗಳನ್ನು ಹತ್ತಿದರೆ ತಲುಪಬಹುದು. ಈ ದೇವಾಲಯವು ತ್ರಿವಿಕ್ರಮ ರೂಪದಲ್ಲಿ ತೋರಿಸಲಾದ ವಿಷ್ಣುವಿಗೆ ಸಮರ್ಪಿತವಾಗಿದೆ. ಗುಹೆ 3. 4ರಲ್ಲಿ ಇದು ಅತ್ಯಂತ ದೊಡ್ಡ ಗುಹೆ. ಇಲ್ಲಿ ವಿಷ್ಣುವನ್ನು ವಿವಿಧ ರೂಪದಲ್ಲಿ ಕಾಣಬಹುದು. ಆದಿಶೇಷ ಎಂಬ ಸರ್ಪದ ಮೇಲೆ ಕುಳಿತಿರುವುದು. ಗುಹೆ 4. ಜೈನ ಧರ್ಮಕ್ಕೆ ಸಮರ್ಪಿತವಾದ ಈ ದೇವಾಲಯದಲ್ಲಿ ಮಹಾವೀರ ಮತ್ತು ತೀರ್ಥಂಕರ ಪಾರ್ಶ್ವವಂತ ಅವರ ಪಾದಗಳ ಮೇಲೆ ಹಾವಿರುವ ಶಿಲ್ಪಗಳಿವೆ. ಬಾದಾಮಿ ಕೋಟೆ. ಬೆಟ್ಟದ ತುದಿಯಲ್ಲಿರುವ ಈ ಕೋಟೆಯು ಚಾಲುಕ್ಯರ ಆಡಳಿತಗಾರರ ನಿವಾಸವಾಗಿತ್ತು. ಕೋಟೆಯ ಪ್ರವೇಶದ್ವಾರವನ್ನು ನಂದಿ ಗೂಳಿ ಪ್ರತಿಮೆ ಕಾಯುತ್ತಿದೆ. ಬಾದಾಮಿಯನ್ನು ಲೂಟಿ ಮಾಡಿದಾಗ ಪಲ್ಲವರು ಕೋಟೆಯನ್ನು ಲೂಟಿ ಮಾಡಿದರು. ಬಾದಾಮಿಯ ದೇವಾಲಯಗಳು ಮತ್ತು ಸ್ಥಳಗಳು. ಭೂತನಾಥ ದೇವಾಲಯ, ಮಹಾಕೋಟ ದೇವಾಲಯ, ಅಗಸ್ತ್ಯ ಸರೋವರ, ಬನಶಂಕರಿ ದೇವಸ್ಥಾನ, ಬಾದಾಮಿ ಶಿವಾಲಯ ಹಾಗೂ ವಿಷ್ಣುವಿನ ದೇವಾಲಯ. ಪಟ್ಟದಕಲ್ಲು. 7ನೇ ಮತ್ತು 8ನೇ ಶತಮಾನಗಳಲ್ಲಿ ಚಾಲುಕ್ಯರ ರಾಜವಂಶದ ಆಳ್ವಿಕೆಯಲ್ಲಿ ಪಟ್ಟದಕಲ್ಲು ಉತ್ತರ ಮತ್ತು ದಕ್ಷಿಣ ಭಾರತದ ವಾಸ್ತುಶಿಲ್ಪದ ಪ್ರಕಾರಗಳ ಸಾಮರಸ್ಯದ ಮಿಶ್ರಣವನ್ನು ಸಾಧಿಸಿತು. ಇದು ಹಿಂದೂ ಮತ್ತು ಜೈನ ದೇವಾಲಯಗಳ ಸರಣಿಯನ್ನು ಚಿತ್ರಿಸುತ್ತದೆ. ಐಹೊಳೆ ಶಾಸನ. ಐಹೊಳೆ ಪ್ರಶಸ್ತಿ ಎಂದು ಕರೆಯಲ್ಪಡುವ ಐಹೊಳೆ ಶಾಸನವು ಕರ್ನಾಟಕದ ಐಹೊಳೆಯ
ವಿಭೂತಿ ಜೈನ ದೇವಾಲಯದಲ್ಲಿರುವ 19 ಸಾಲುಗಳ ಸಂಸ್ಕೃತ ಶಾಸನವಾಗಿದೆ. ಕ್ರಿಸ್ತ ಶಕ 634-635 ದಿನಾಂಕದ ಸ್ತುತಿ ಗೀತೆಯಾಗಿರುವ ಇದನ್ನು ಜೈನ ಕವಿ ರವಿ ಕೀರ್ತಿ ವಾತಾಪಿ ಚಾಲುಕ್ಯ ರಾಜವಂಶದ ತನ್ನ ವಂಶಕ ಚಕ್ರವರ್ತಿ ಪುಲಕೇಶಿ ಸತ್ಯಶ್ರಾಯನ ಕರೋವರ್ತವಾಗಿ ರಚಿಸಿದ್ದಾರೆ. ಧನ್ಯವಾದಗಳು. ಈ ವಿಡಿಯೋ ಲೈಕ್ ಆದರೆ, ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.